ಬಿಜೆಪಿ ಮತ್ತು ಜೆಡಿಎಸ್ನ ಪ್ರತಿಭಟನೆಯ ಮಧ್ಯೆ ಸದನ ಸರಿದಾರಿಯಲ್ಲಿ ಸಾಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಒಂದು ಕಡೆ ಧರಣಿ ಆಗ್ತಾ ಇದ್ರೆ ಮತ್ತೊಂದೆಡೆ ನರೇಗಾ ಚರ್ಚೆಯಾಗ್ತಿದೆ. ಇದರ ಬೆನ್ನಿಗೆ ಸ್ಪೀಕರ್ ಕಚೇರಿಯಲ್ಲಿ ಚರ್ಚೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಆರ್.ಬಿ. ತಿಮ್ಮಾಪುರ್ ಮಧ್ಯೆ ಚರ್ಚೆಯಾಗಿದೆ. ವಿಪಕ್ಷಗಳ ಧರಣಿ ತೀವ್ರವಾಗ್ತಾ ಇದ್ದಂತೆ ಚರ್ಚೆ ನಡೆದಿರೋದು. ಸೆಷನ್ ಹೇಗೆ ನಡೆಸೋದು ಅನ್ನೋದು ಬಹಳ ಮುಖ್ಯ. ನರೇಗಾ ಚರ್ಚೆ ಒಂದು ಕಡೆ, ಮತ್ತೊಂದು ಕಡೆ ಲೂಟಿ ಅನ್ನುವಂಥ ಘೋಷಣೆ. ಹಿಂಗಿದ್ದಾಗ ಸದನ ಹೆಂಗ್ ನಡೆಸೋದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಸದನ ಅಥವಾ ಕಲಾಪ ಆರ್ಡರ್ ಅಲ್ಲಿ ಇಲ್ಲದೇ ಇದ್ದಾಗ ಕಲಾಪವನ್ನು ನಡೆಸೇನು ಉಪಯೋಗ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಸರ್ಕಾರವನ್ನ ಸಹಜವಾಗಿ ಮುಜುಗರಕ್ಕೆ ಸಿಲುಕಿಸಿದೆ. ಇದು ಏನ್ ಮಾಡುತ್ತೆ ಸರ್ಕಾರ? ರಕ್ಷಿತ್, ಈಗ ರಾಜೀನಾಮೆ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್.ಬಿ. ತಿಮ್ಮಾಪುರ್ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ವಿವರಣೆಗಳನ್ನು ಕೊಟ್ಟಿದ್ದಾರೆ. ನನ್ನ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಆದರೆ ನನ್ನ ಪಾತ್ರ ಇದರಲ್ಲಿ ಇಲ್ಲ. ನನ್ನ ಪಾತ್ರ ಇರುವುದರ ಬಗ್ಗೆ ಏನಾದರೂ ಸಾಕ್ಷಿ ಕೊಟ್ಟರೆ ಈ ಕ್ಷಣಕ್ಕೆ ನಾನು ರಾಜಕಾರಣದಲ್ಲಿ ಇರೋದಿಲ್ಲ ಅನ್ನುವಂತಹ ಮಾತನ್ನು ತಿಮ್ಮಾಪುರ್ ಅವರು ಹೇಳ್ತಿದ್ದಾರೆ. ಆದರೆ ಅಧಿಕಾರಿಗಳ ಮೇಲೆ ಬಂದಿರತಕ್ಕಂಥ ಆರೋಪ ಇರ್ಬೋದು, ಲೋಕಾಯುಕ್ತ ಟ್ರ್ಯಾಪ್ಗೆ ಒಳಗಾದಂಥದ್ದಿರ್ಬೋದು, ಈ ಸಂದರ್ಭದಲ್ಲಿ ಸಚಿವರ ಹೆಸರು ಹೇಳಿ ಹಣ ಪಡೆಯುವಂಥ ಕೆಲಸ ಆಗಿದೆ ಅನ್ನೋದಂತೂ ಅಷ್ಟೇ ಸ್ಪಷ್ಟ. ದೂರುದಾರರು ಕೂಡ ಲೋಕಾಯುಕ್ತಕ್ಕೆ ದೂರು ಕೊಡುವಂಥ ಸಂದರ್ಭದಲ್ಲಿ ಸಚಿವರ ಮೇಲೂ ಕೂಡ ಆರೋಪವನ್ನು ಹೊರಿಸಿ ದೂರನ್ನು ಕೊಡಲಾಗಿದೆ. ನೀವು ಗಮನಿಸಬೇಕು, ಈ ಸರ್ಕಾರ ಬಂದಾಗಲಿಂದಲೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಇದೇ ರೀತಿಯಾದಂಥ ಆರೋಪಗಳು ಕೇಳಿ ಬಂದಿದ್ದಾವೆ. ಅಧಿಕಾರಿಗಳ ತಲೆದಂಡ ಆಗಿದ್ದಾವೆ. ಅಧಿಕಾರಿಗಳು ಲಂಚ ಪಡಿತಾ ಇರೋದ್ರ ಬಗ್ಗೆ ಖುದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಡ್ಯದಲ್ಲೂ ಕೂಡ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಅಬಕಾರಿ ಇಲಾಖೆಯಲ್ಲಿ ಸರ್ಕಾರ ಬಂದಾಗಲಿಂದಲೂ ಕೂಡ ಲಂಚಾವತಾರಗಳು ನಡೆದಿರೋದ್ರ ಬಗ್ಗೆ ಸ್ಪಷ್ಟವಾದಂತಹ ಉದಾಹರಣೆಗಳು ಸಿಗ್ತಾ ಇದೆ. ಇದರ ಹೊಣೆಯನ್ನು ಯಾರು ಹೊರಬೇಕು? ಅಧಿಕಾರಿಗಳ ಹಂತಕ್ಕೆ ಮಾತ್ರ ಇದು ಸೀಮಿತಗೊಳಿಸಬೇಕಾ ಅಥವಾ ಸಚಿವರ ಪಾತ್ರ ಈ ವಿಚಾರದಲ್ಲಿ ಇಲ್ವಾ ಅನ್ನೋದರ ಬಗ್ಗೆ ಅವರವರ ವಿವೇಚನೆಗೆ ಬಿಡಬೇಕಾಗುತ್ತೆ. ಆದರೆ ಬಿಜೆಪಿ ಈಗ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ, ಸಚಿವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದೆ. ಸಚಿವರು ಯಾವುದೇ ಕಾರಣಕ್ಕೂ ನಾವು ರಾಜೀನಾಮೆ ಕೊಡೋದಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಇದರ ನಡುವೆಯೇ ಸದನ ಆರ್ಡರ್ನಲ್ಲಿ ಇಲ್ಲದೆ ಮುಂದುವರಿತದೆ. ಯಾಕೆಂದರೆ ಒಂದು ಕಡೆ ಸದನದ ಬಾವಿಗೆ ಇಳಿದು ವಿಪಕ್ಷಗಳು ಧರಣಿಯನ್ನು ಮುಂದುವರಿಸಿದ್ದಾವೆ. ಇದರ ನಡುವೆ ನರೇಗಾ ಚರ್ಚೆ ಇವತ್ತು ಮುಕ್ತಾಯ ಆಗಬೇಕು, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ನಿರ್ಣಯವನ್ನು ಪಾಸ್ ಮಾಡಬೇಕು. ಈ ಪ್ರಕ್ರಿಯೆಗಳು ಜೊತೆಯಲ್ಲೇ ನಡೀತಾ ಇದೆ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲೂ ಕೂಡ ನರೇಗಾ ಚರ್ಚೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿರುವಂಥ ಬಿಜೆಪಿ ಹೇಳ್ತಾ ಇರುವಂಥದ್ದು ಸಚಿವರ ಹೆಸರು ಆಡಿಯೋದಲ್ಲಿ, ಅಂದರೆ ಸಚಿವರಿಗೆ ಕಮಿಷನ್ ಕೊಡಬೇಕು ಅನ್ನುವಂಥ ವಿಚಾರವನ್ನು ಆಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಲೋಕಾಯುಕ್ತ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ದೂರುದಾರ ಲಕ್ಷ್ಮೀನಾರಾಯಣ್ ಸಚಿವರ ಹೆಸರನ್ನು ಉಲ್ಲೇಖಿಸಿ ದೂರು ಕೊಟ್ಟಿದ್ದಾರೆ. ಅಂದರೆ ಜೊತೆಗೆ ಅಧಿಕಾರಿಗಳು ಲಂಚ ಪಡೆಯುತ್ತಿರುವ ಸಂದರ್ಭದಲ್ಲಿ ಹಣದ ಜೊತೆಗೆ ಲೋಕಾಯುಕ್ತ ಟ್ರ್ಯಾಪ್ಗೆ ಒಳಪಟ್ಟಿದ್ದಾರೆ. ಇಂಥದ್ರ ಹೊಣೆ ಸಚಿವರ ಹೊರಬೇಕು, ಸಚಿವರ ಪಾತ್ರ ಇದರಲ್ಲಿ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಆದರೆ ಸರ್ಕಾರ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಧಿಕಾರಿಗಳು ಯಾರು ಭಾಗಿಯಾಗಿದ್ರೋ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಂಡಿದ್ದೀವಿ, ಸಚಿವರ ಪಾತ್ರ ಇಲ್ಲ, ಸಚಿವರ ಹೆಸರನ್ನ ಹೇಳ್ಕೊಂಡು ಅಧಿಕಾರಿಗಳು ಈ ಕೃತ್ಯವನ್ನು ಎಸಗಿರ್ಬೋದು, ಅದನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಅದನ್ನು ಸಹಿಸ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳ ತಲೆದಂಡ ಆಗಿದೆ ಅನ್ನುವಂತಹ ಸ್ಪಷ್ಟನೆಯನ್ನು ಸರ್ಕಾರ ಕೊಡ್ತಾ ಇದೆ. ಹೀಗಾಗಿ ಸರ್ಕಾರ ರಾಜೀನಾಮೆ, ಅಂದರೆ ಸಿಎಂ ರಾಜೀನಾಮೆ ಪಡೆಯುವಂತಹ ಮನಸ್ಥಿತಿಯಲ್ಲಿ ಇದ್ದಂಗೆ ಇಲ್ಲ. ಬಿಜೆಪಿ ಇದನ್ನ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ಇವರಿಬ್ಬರ ನಡುವೆ ನರೇಗಾ ಚರ್ಚೆಯೂ ಆಗ್ತಾ ಇಲ್ಲ, ಪೂರಕವಾದಂತಹ ಬೆಳವಣಿಗೆಗಳು ವಿಧಾನಸಭೆಯಲ್ಲಿ ಆಗ್ತಾ ಇಲ್ಲ, ಆರ್ಡರ್ನಲ್ಲಿ ಹೌಸ್ ಕೂಡ ಇಲ್ಲ. ಹೀಗಾಗಿ ಈ ಗೊಂದಲದಲ್ಲೇ ಅಧಿವೇಶನ ನಡೀತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.